ಹಲೋ ಗೆಳೆಯರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ನಿಮ್ಗೆ ಇವಾಗ SSLC ರಿಸಲ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ಮತ್ತು ಅದನ್ನು ಹೇಗೆ ನೀವು ಚೆಕ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ನಿಮಗೆ SSLC ರಿಸಲ್ಟ್ ಕುರಿತಾದ ಡೌಟ್ಸ್ಗಳನ್ನು ಕೂಡ ನಾನು ಇವಾಗ ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತಿದ್ದೀನಿ. ಈ ಒಂದು ವಿಡಿಯೋ ನೋಡಿದ ಮೇಲೆ ನಿಮಗೆ ಯಾವುದೇ ತರಹದ ಈ ಥರದ ವಿಡಿಯೋಗಳನ್ನು ನೋಡೋದು ಅವಶ್ಯಕತೆ ಇಲ್ಲ. ಮೊದಲಿಗೆ ನಿಮ್ಮ SSLC ರಿಸಲ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ಅಂತ ನೋಡೋದಾದರೆ, ನಿಮ್ಮ ರಿಸಲ್ಟ್ ಬಂದುಬಿಟ್ಟು 9 ಮೇಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ತಿಳಿಸಿದ್ದಾರೆ. ಮತ್ತು ರಿಸಲ್ಟ್ ಅನೌನ್ಸ್ ಆದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನೀವು ರಿಸಲ್ಟ್ ಹೇಗೆ ಚೆಕ್ ಮಾಡೋದು ಅಂತ ತಿಳ್ಕೊಳ್ಳೋದಾದರೆ, ನಾನು ನಿಮಗೆ ಇವಾಗ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿ ತೋರಿಸ್ತೀನಿ. ಮೊದಲಿಗೆ ನಿಮ್ಮ ಮೊಬೈಲನ್ನು ಓಪನ್ ಮಾಡಿಬಿಟ್ಟು ಗೂಗಲ್ಗೆ ಹೋಗಿಬಿಟ್ಟು www.kerresults.nic.in ಅಂತ ಟೈಪ್ ಮಾಡಬೇಕು. ನಾನು ನಿಮಗೆ ಸ್ಕ್ರೀನಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. www.kerresults.nic.in ಅಂತ ಟೈಪ್ ಮಾಡಿದ್ಮೇಲೆ ನೀವೇ ಮ್ಯಾನ್ಯಲಾಗಿ ಸರ್ಚ್ ಅಂತ ಹೊಡಬೇಕು. ಸರ್ಚ್ ಅಂತ ಹೊಡೆದ್ಮೇಲೆ ನಿಮಗೆ ಈ ತರಹದ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ತರಹದ ಇಂಟರ್ಫೇಸ್ ಓಪನ್ ಆದಮೇಲೆ ನಿಮಗೆ ಕೊಡ್ತಾ ಇರ್ಬೋದು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ. ಇಲ್ಲಿ ನಿಮ್ಗೆ ನೋಡ್ತಾ ಇರ್ಬೋದು ದ್ವಿತೀಯ PUC ಅಂದರೆ ಸೆಕೆಂಡ್ PU ರಿಸಲ್ಟ್ನ ನಿಮಗೆಲ್ಲ ತೋರಿಸ್ತಾ ಇದೆ. ನಿಮ್ಮ ರಿಸಲ್ಟ್ ಏನಾದರೂ ಬಿಡುಗಡೆ ಆದರೆ ಅದರ ಕೆಳಗಡೆಯೇ ನಿಮಗೆ 10th ರಿಸಲ್ಟ್ ಅಂತ ಅಥವಾ SSLC ರಿಸಲ್ಟ್ ಫಲಿತಾಂಶ ಪ್ರಕಟಣೆ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಾನು ನಿಮ್ಗೆ ಇವಾಗ ಎಕ್ಸಾಂಪಲ್ಗೋಸ್ಕರ ಕ್ಲಿಕ್ ಮಾಡಿ ತೋರಿಸ್ತೀನಿ. ಅಲ್ಲಿ ನೋಡ್ತಾ ಇರ್ಬೋದು ನೀವು ಎಂಟರ್ ರಿಜಿಸ್ಟರ್ ನಂಬರ್ ಅಂತ ಇದೆ. ನಿಮ್ಮ SSLCಯ ರಿಜಿಸ್ಟರ್ ನಂಬರ್ನ ನೀವು ಎಂಟರ್ ಮಾಡಬೇಕು. ಎಂಟರ್ ಮಾಡಿಬಿಟ್ಟು ನಿಮಗಲ್ಲಿ ಡೇಟ್ ಆಫ್ ಬರ್ತ್ ಕೇಳ್ತಾರೆ. ನಾಳೆ ಡೇಟ್ ಆಫ್ ಬರ್ತ್ ಒಂದು ಹಾಕಬೇಕು ಅಷ್ಟೇ. ಆಲ್ ದ ಬೆಸ್ಟ್. ನೀವೆಲ್ಲರೂ ಎಕ್ಸಾಮ್ ಚೆನ್ನಾಗಿ ಬರೆದಿದ್ದಾರೆ ಅನ್ಕೊತೀನಿ. ಆಲ್ ದ ಬೆಸ್ಟ್.